ಈ ಕೆಳಗಿನಲ್ಲಿ ಇಲ್ಬರ್ಟ್ ಬಿಲ್ ವಿವಾದಕ್ಕೆ ಸಂಬಂಧಿಸಿದ ವೈಸ್ರಾಯ್ ಯಾರು? ಇದು PSI ಇಂಟ್ 2018, PSI PC-C6 ಮತ್ತು DR 2019ರಲ್ಲಿ ಮತ್ತು PSI ವುಮೆನ್ಸ್ 2018ರಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ಆಪ್ಷನ್ ಬಂದು ಎ ಬಂದು ಲಾರ್ಡ್ ಕರ್ಜನ್ನು, ಬಿ ಬಂದು ಲಾರ್ಡ್ ರಿಪ್ಪನ್ನು, ಲಾರ್ಡ್ ಲಿಟ್ಟನ್ನು, ಲಾರ್ಡ್ ಹಾರ್ಡಿಂಜ್ ಅಂತ ಆಪ್ಷನ್ ಇದೆ. ಇದಕ್ಕೆ ಉತ್ತರ ಬಂದು ಬಿ ಲಾರ್ಡ್ ರಿಪ್ಪನ್. ಇಲ್ಬರ್ಟ್ ವಿವಾದ 1883ರಲ್ಲಿ ಲಾರ್ಡ್ ರಿಪ್ಪನ್ ರವರು ವೈಸ್ರಾಯ್ ಅವಧಿಯಲ್ಲಿ ಈ ಒಂದು ವಿವಾದ ಸೃಷ್ಟಿಯಾಯಿತು. ಏನಿದು ವಿವಾದ? ಇಲ್ಬರ್ಟ್ ಬಿಲ್ ಅಂದ್ರೇನು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಬರ್ಟ್ ಬಿಲ್ ವಿವಾದ 1883ರಲ್ಲಿ ಸರ್ ಕೋರ್ಟ್ನಿ ಇಲ್ಬರ್ಟ್ ರವರು ಇಲ್ಬರ್ಟ್ ಬಿಲ್ಲನ್ನು ಮಂಡಿಸಿದರು. ಆಗ ಲಾರ್ಡ್ ರಿಪ್ಪನ್ ರವರು ಭಾರತದ ವೈಸ್ರಾಯ್ ಆಗಿದ್ದರು. ಈ ಸಮಯದಲ್ಲಿ ಭಾರತೀಯ ನ್ಯಾಯಾಧೀಶರುಗಳು ಯುರೋಪಿಯನ್ ಅಂದರೆ ಬ್ರಿಟಿಷ್ ಆರೋಪಿಗಳ ವಿರುದ್ಧ ಕೆಲವು ಕ್ರಿಮಿನಲ್ ಪ್ರಕರಣಗಳನ್ನು ವಿಚಾರಣೆ ನಡೆಸಲು ಅವಕಾಶ ಇರಲಿಲ್ಲ. ಅಂದರೆ ಇಂಗ್ಲೆಂಡಿನ ವಾಸಿಗಳು ಇಲ್ಲಿ ಭಾರತದಲ್ಲಿದ್ದಾಗ ಅವರು ಆರೋಪಿಗಳಾಗಿದ್ದರೆ ಅಂಥ ಆರೋಪಿಗಳ ವಿರುದ್ಧ ನಮ್ಮ ಭಾರತದ ನ್ಯಾಯಾಧೀಶರು ಅವ್ರನ್ನ ವಿಚಾರಣೆ ಮಾಡೋಂಗಿರಲಿಲ್ಲ. ಅವ್ರ ದೇಶದ ನ್ಯಾಯಾಧೀಶರೇ ಅವ್ರನ್ನ ವಿಚಾರಣೆ ಮಾಡಬೇಕಾಗಿತ್ತು. ಇದು ಈ ಬಿಲ್ಲು ಆಗಿತ್ತು. ಈ ಜನಾಂಗೀಯ ತಾರತಮ್ಯವನ್ನು ನಿವಾರಿಸಲು ಭಾರತೀಯ ಜಿಲ್ಲಾ ನ್ಯಾಯಾಧೀಶರು ಕೂಡ ಯುರೋಪಿಯನ್ನರ ಪ್ರಕರಣಗಳನ್ನು ವಿಚಾರಣೆ ನಡೆಸಬಹುದೆಂದು ಈ ಮಸೂದೆ ಪ್ರಸ್ತಾಪಿಸಿತು. ಇದು ಯಾಕೆ ವಿವಾದಕ್ಕೆ ಕಾರಣ ಆಯಿತು? 1883ರಲ್ಲಿ ಸರ್ ಕೋರ್ನಿ ಇಲ್ಬರ್ಟ್ ರವರು ಇಲ್ಬರ್ಟ್ ಬಿಲ್ಲನ್ನು ಮಂಡಿಸಿದರು. ಆಯ್ತಲ್ವಾ ಇದು? ಓಕೆ, ಈಗ ಎಕ್ಸ್ಪ್ಲೈನ್ ಮಾಡಿದೆ. ಸಾರಿ, ಇದು 2 ಸತಿ ಇದಾಗಿದೆ. ಈ ವಿವಾದ ಯಾಕೆ ಉಂಟಾಯಿತು? ಭಾರತದಲ್ಲಿದ್ದ ಅನೇಕ ಬ್ರಿಟಿಷ್ ನಿವಾಸಿಗಳು ಈ ಮಸೂದೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಅಂದರೆ ಭಾರತದ ನ್ಯಾಯಾಧೀಶರು ನಮ್ಮಗಳನ್ನ ವಿಚಾರಣೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿದ್ದಂತಹ ಬ್ರಿಟಿಷ್ ನಿವಾಸಿಗಳು ವಿರೋಧ ವ್ಯಕ್ತಪಡಿಸ್ತಾರೆ ಈ ಇದಕ್ಕೆ, ಬಿಲ್ಗೆ. ಆ ಬಿಲ್ಲಲ್ಲಿ ಏನಿತ್ತು, ಇಂಡಿಯಾದವರು ಕೂಡ ವಿಚಾರಣೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡಿತ್ತು. ಅದನ್ನು ಇವರು ವಿರೋಧ ಮಾಡ್ತಾರೆ. ಮತ್ತು ಭಾರತೀಯ ನ್ಯಾಯಾಧೀಶರು ತಮ್ಮ ಮೇಲೆ ತೀರ್ಪು ನೀಡಬಾರದು ಎಂದು ಅವರು ಪ್ರತಿಭಟನೆ ನಡೆಸಿದರು. ಬ್ರಿಟಿಷ್ ಪ್ರಜೆಗಳು ಭಾರತದ ನ್ಯಾಯಾಧೀಶರು ನಮ್ಮ ವಿರುದ್ಧವಾಗಿ ತೀರ್ಪು ನೀಡಬಾರ್ದು ಅಂತಂದ್ಬಿಟ್ಟು ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಕೊನೆಯಲ್ಲಿ ಸರ್ಕಾರ ಮಸೂದೆಯನ್ನು ತಿದ್ದುಪಡಿ ಮಾಡಿ ಅದರ ಮೂಲಕ ಉದ್ದೇಶವನ್ನು ದುರ್ಬಲಗೊಳಿಸಿತು. ಇದನ್ನು ಕೊನೆಗೆ ತಿದ್ದುಪಡಿ ಮಾಡಿ ಇದನ್ನು ಉದ್ದೇಶನ ಮಾಡ್ತು. ಇದರ ಪ್ರಾಮುಖ್ಯತೆ ಏನು? ಈ ಘಟನೆ ಬ್ರಿಟಿಷ್ ಜನಾಂಗೀಯ ಮನೋಭಾವವನ್ನು ಬಹಿರಂಗಪಡಿಸಿತು. ಅಂದರೆ ಇವರು ಇಂಡಿಯಾ ಜನಗಳಿಗೆ ಒಂದು ಮತ್ತು ಅವ್ರ ಜನಗಳಿಗೆ ಒಂದು ತಾರತಮ್ಯ ಮಾಡ್ತಿದ್ರು. ಅದನ್ನು ಈ ಬಿಲ್ಲು ಎದ್ದು ತೋರಿಸ್ತು. ಭಾರತೀಯಲ್ಲಿ ರಾಷ್ಟ್ರೀಯ ಚಳುವಳಿಯ ಮನೋಭಾವನೆಯನ್ನು ಬಲಪಡಿಸಿತು. ಆವಾಗ ಇಂಡಿಯಾದವ್ರಿಗೆ ನಾವು ಹೋರಾಟ ಮಾಡಬೇಕು ಮತ್ತು ನಾವು ಒಂದಾಗಿರಬೇಕು ಅನ್ನೋ ಮನೋಭಾವವನ್ನು ಈ ಮಸೂದೆ
ಪ್ರಭಾವ ಬೀರಿತು. ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ 1885ರಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲು ಈ ಒಂದು ಪ್ರಮುಖ ಬಿಲ್ಲು ಕಾರಣವಾಯಿತು ಅಂತಂದ್ಬಿಟ್ಟು ಕೂಡ ಕರಿಬೋದು. ಅರ್ಥ ಆಯ್ತಲ್ಲ? ಹಿಲ್ಬರ್ಟ್ ಬಿಲ್ ಅಂದರೆ ಏನು ಅಂತ? ಏನಿಲ್ಲ, ಇದು ಹಿಲ್ಬರ್ಟ್ ಬಿಲ್ ಅಂದರೆ ಸಿಂಪಲ್ಲು. ಭಾರತದ ನ್ಯಾಯಾಧೀಶರು ಬ್ರಿಟಿಷ್ ಪ್ರಜೆಗಳಾದ ಆರೋಪಿಗಳಿಗೆ ವಿಚಾರಣೆ ಮಾಡುವಂಗಿಲ್ಲ ಮತ್ತು ತೀರ್ಪನ್ನು ನೀಡಬಾರ್ದೆಂದು ಇಲ್ಲಿನ ಬ್ರಿಟಿಷ್ ಪ್ರಜೆಗಳು ಹೋರಾಟ ಮಾಡ್ತಾರೆ. ಇದೇ ಈ ಬಿಲ್ಲಿನ ಉದ್ದೇಶ. ಈ ಬಿಲ್ಲಲ್ಲಿ ಭಾರತದ ನ್ಯಾಯಾಧೀಶರು ಕೂಡ ವಿಚಾರಣೆ ಮಾಡ್ಬೋದು ಅಂತಂದ್ಬಿಟ್ಟು ಡಿಸ್ಕಷನ್ ಆಗಿರುತ್ತೆ. ಆದ್ದರಿಂದ ಈ ಬಿಲ್ನ ಬ್ರಿಟಿಷ್ ಪ್ರಜೆಗಳು ವಿರೋಧ ಮಾಡ್ತಾರೆ. ಥ್ಯಾಂಕ್ ಯು.